ತಾಕತ್ತಿಲ್ಲ ಟಿಕೆಟ್ ಇದೇ ಜಿಲ್ಲೆಯಾಗ ಹುಟ್ಟಿನಪ್ಪ ನಾನು, ನೀವು ಹುಟ್ಟಿರಲ್ಲ. ನನಗೆ ಪ್ರಶ್ನೆ ಮಾಡ್ತೀರಿ, ಏನ್ ಕೊಪ್ಪಳದ ಕೂಸಲ್ಲ ನೀವು? 50 ವರ್ಷ ಕಾಂಗ್ರೆಸ್ನಲ್ಲಿ ಹುಟ್ಟಿ ಕಾಂಗ್ರೆಸ್ನಲ್ಲಿ ಸಾಹಿತ್ಯ ಅನ್ನೋನಿಗೆ ನೀವು ಪ್ರಶ್ನೆ ಮಾಡ್ತೀರಿ. ನಿಮ್ಮ ಮನೆಯಾಗ ಎಷ್ಟೆಷ್ಟು ಮಂದಿ ಯಾವ ಪಾರ್ಟಿಗಳ ಲೆಕ್ಕ ಹಾಕೋರಿ? ನಮ್ಮ ಮನೆಯಾಗ ಎಷ್ಟು ಮಂದಿ ಎಷ್ಟು ಪಕ್ಷಗಳನ್ನು ತೋರಿಸ್ತಾರೆ ಕಾಶಪ್ಪರು ಮತ್ತಂದಾಗ ನಮಗೆ ಏನಾಗಿ ಬರ್ತೀರಿ? ತಾಕತ್ತಿನ ಪ್ರಶ್ನೆ ಮಾತಾಡ್ತೀರಿ. ವಿದ್ಯಾವಂತಿಕೆ ಬಗ್ಗೆ ಮಾತಾಡಕ್ ಬಂದಾರೆ ಇವರು ಯಾರು? ವಿದ್ಯಾವಂತಿಕೆ ಬಗ್ಗೆ ಮಾತಾಡ್ತೀರಿ. ಡಿಗ್ರಿ ಮುಗಿಸಲು ನನ್ನ ಹೆಂಡತಿ ನನ್ನ ಶಾಲೆಯ ವಿದ್ಯಾವಂತ ದೊಡ್ಡ ಮಕ್ಕಳು ಸೇರಿಸಿದ್ರು. ಬುದ್ಧಿವಂತ ಅಭಿವೃದ್ಧಿ ಮಾಡೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ 30,000 ಮಕ್ಕಳಿಂದ ಕೆಲಸ ಕ್ಷೇತ್ರ ಜನತೆ ಸುಮ್ಮನೆ ಕೆಲಸ ಏನೇನೋ ವಿದ್ಯಾರ್ಥಿಗೆ ಬಗ್ಗೆ ಮಾತಾಡೋದು, ತಾಕತ್ತು ಬಗ್ಗೆ ಮಾತಾಡೋದು, ಯಾರ್ಯಾರಿಗೂ ಧಮಕಿ ಹಾಕೋದು. ಈಗಾಗಲೇ ಸಾಕಷ್ಟು ಕರೆಗಳನ್ನು ಮಾಡಿ ಧಮಕಿ ಹಾಕಿದ್ರು ನಮ್ಮ ಕಾರ್ಯಕರ್ತರಿಗೆ, ಈ ಸಭೆ ಹೋಗ್ಬಾರ್ದು ಅಂತೇಳಿ. ನಮ್ಮ ಸಮುದಾಯದವರಿಗೆ ಧಮಕಿ ಹಾಕ್ಯಾರ, ನಮ್ಮ ಸಮುದಾಯದ ಗುರುಗಳಿಗೆ ಧಮಕಿ ಹಾಕ್ಯಾರ. तुम्हारा धमकी नहीं चलेगा, बागलकोट में नहीं चलेगा, गुंडागिरी नहीं चलेगा. ಇಲ್ಲಿ ನಡೆದಿಲ್ಲ. ಇದು ಬಾಗಲಕೋಟೆ ಜಿಲ್ಲೆ. ನಮ್ಮ ನಾಯಕರ ಮೇಲೆ ಸುಮ್ಮನೆ ಈಗ ಹೇಳಿದ್ರು, MLA ಮೇಲೆ ಸುಮ್ಮನೆ ಎತ್ತಿ ಕಟ್ಟೋದು, MLA ನಮ್ಮನ್ನು ದೂರ ಮಾಡೋದು. ನಾವು ಯಾರು ನಮ್ಮ ಕೆಳಗೆ ಹಾಕಿದ್ರು ಕೂಡ ನಾವು ದೂರ ಆಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ನಾವು ತೋರಿಸ್ತೀವಿ. ತಾಕತ್ತಿಲ್ಲ ಟಿಕೆಟ್ ಇದೇ ಜಿಲ್ಲೆಯಾಗ ಹುಟ್ಟಿನಪ್ಪ ನಾನು, ನೀವು ಹುಟ್ಟಿರಲ್ಲ. ನನಗೆ ಪ್ರಶ್ನೆ ಮಾಡ್ತೀರಿ, ಏನ್ ಕೊಪ್ಪಳದ ಕೂಸಲ್ಲ ನೀವು? 50 ವರ್ಷ ಕಾಂಗ್ರೆಸ್ನಲ್ಲಿ ಹುಟ್ಟಿ ಕಾಂಗ್ರೆಸ್ನಲ್ಲಿ ಸಾಹಿತ್ಯ ಅನ್ನೋನಿಗೆ ನೀವು ಪ್ರಶ್ನೆ ಮಾಡ್ತೀರಿ. ನಿಮ್ಮ ಮನೆಯಾಗ ಎಷ್ಟೆಷ್ಟು ಮಂದಿ ಯಾವ ಪಾರ್ಟಿಗಳ ಲೆಕ್ಕ ಹಾಕೋರಿ? ನಮ್ಮ ಮನೆಯಾಗ ಎಷ್ಟು ಮಂದಿ ಎಷ್ಟು ಪಕ್ಷಗಳನ್ನು ತೋರಿಸ್ತಾರೆ ಕಾಶಪ್ಪರು ಮತ್ತಂದಾಗ ನಮಗೆ ಏನಾಗಿ ಬರ್ತೀರಿ? ತಾಕತ್ತಿನ ಪ್ರಶ್ನೆ ಮಾತಾಡ್ತೀರಿ. ವಿದ್ಯಾವಂತಿಕೆ ಬಗ್ಗೆ ಮಾತಾಡಕ್ ಬಂದಾರೆ ಇವರು ಯಾರು? ವಿದ್ಯಾವಂತಿಕೆ ಬಗ್ಗೆ ಮಾತಾಡ್ತೀರಿ. ಡಿಗ್ರಿ ಮುಗಿಸಲು ನನ್ನ ಹೆಂಡತಿ ನನ್ನ ಶಾಲೆಯ ವಿದ್ಯಾವಂತ ದೊಡ್ಡ ಮಕ್ಕಳು ಸೇರಿಸಿದ್ರು. ಬುದ್ಧಿವಂತ ಅಭಿವೃದ್ಧಿ ಮಾಡೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ 30,000 ಮಕ್ಕಳಿಂದ ಕೆಲಸ ಕ್ಷೇತ್ರ ಜನತೆ ಸುಮ್ಮನೆ ಕೆಲಸ ಏನೇನೋ ವಿದ್ಯಾರ್ಥಿಗೆ ಬಗ್ಗೆ ಮಾತಾಡೋದು, ತಾಕತ್ತು ಬಗ್ಗೆ ಮಾತಾಡೋದು, ಯಾರ್ಯಾರಿಗೂ ಧಮಕಿ ಹಾಕೋದು. ಈಗಾಗಲೇ ಸಾಕಷ್ಟು ಕರೆಗಳನ್ನು ಮಾಡಿ ಧಮಕಿ ಹಾಕಿದ್ರು ನಮ್ಮ ಕಾರ್ಯಕರ್ತರಿಗೆ, ಈ ಸಭೆ ಹೋಗ್ಬಾರ್ದು ಅಂತೇಳಿ. ನಮ್ಮ ಸಮುದಾಯದವರಿಗೆ ಧಮಕಿ ಹಾಕ್ಯಾರ, ನಮ್ಮ ಸಮುದಾಯದ ಗುರುಗಳಿಗೆ ಧಮಕಿ ಹಾಕ್ಯಾರ. तुम्हारा धमकी नहीं चलेगा, बागलकोट में नहीं चलेगा, गुंडागिरी नहीं चलेगा. ಇಲ್ಲಿ ನಡೆದಿಲ್ಲ. ಇದು ಬಾಗಲಕೋಟೆ ಜಿಲ್ಲೆ. ನಮ್ಮ ನಾಯಕರ ಮೇಲೆ ಸುಮ್ಮನೆ ಈಗ ಹೇಳಿದ್ರು, MLA ಮೇಲೆ ಸುಮ್ಮನೆ ಎತ್ತಿ ಕಟ್ಟೋದು, MLA ನಮ್ಮನ್ನು ದೂರ ಮಾಡೋದು. ನಾವು ಯಾರು ನಮ್ಮ ಕೆಳಗೆ ಹಾಕಿದ್ರು ಕೂಡ ನಾವು ದೂರ ಆಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ನಾವು ತೋರಿಸ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.